ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಇವತ್ತು ನಾನೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಯೂಸ್ ಆಗುವಂಥವ್ರಿಗೆ ಶೇರ್ ಮಾಡಿ. ಅದೇನಪ್ಪ ಅಂತ ಹೇಳಿದ್ರೆ ಕ್ಯಾನ್ಸರ್. ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಅತ್ಯುತ್ತಮ ಚಿಕಿತ್ಸೆಯನ್ನ ಈ ರಾಸಾಯನ ಆಯುರ್ವೇದದ ಮೂಲಕ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಈಗ ಆಲ್ರೆಡಿ ಸ್ವತಃ ಇಲ್ಲಿ ಬಂದಿರುವಂತಹ ಕ್ಯಾನ್ಸರ್ ರೋಗಿಗಳೇ ಹೇಳ್ತಾ ಇದ್ದಾರೆ, ಅತಿ ಕಡಿಮೆ ವೆಚ್ಚದಲ್ಲಿ ನಮಗೆ ತುಂಬಾ ಬೇಗನೆ ಗುಣ ಆಗ್ತಾ ಇದೆ. ಹಾಗೆ ನೀವು ಬೇರೆ ರೀತಿ ಟ್ರೀಟ್ಮೆಂಟ್ ಈಗ ಆಲ್ರೆಡಿ ತಗೊಂತಾ ಇರ್ತಾರೆ ಕ್ಯಾನ್ಸರ್ ಪೇಷಂಟ್ಸ್ಗಳು, ಲೈಕ್ ಕೀಮೋಥೆರಪಿ ಆಗಿರ್ಬೋದು, ರೇಡಿಯೇಷನ್ ಆಗಿರ್ಬೋದು. ಅದ್ರ ಜೊತೆಗೆ ಈ ಆಯುರ್ವೇದ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಹೇಳ್ತಾ ಇಲ್ಲ, ಇಲ್ಲಿಯ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಇಲ್ಲಿ ಬಂದಿರುವಂತ ನೇರವಾಗಿ ಕ್ಯಾನ್ಸರ್ ಪೇಷಂಟ್ಸ್ ಗಳೇ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಪುನರ್ಜನ್ ಆಯುರ್ವೇದ ಕನ್ನಡ ಅಂತ ಹೇಳ್ಬಿಟ್ಟು ಅವರ ಚಾನಲ್ ನೇಮ್ ಇದೆ, ಅಲ್ಲಿ ಹೋಗಿ ನೀವು ವೀಕ್ಷಿಸಬಹುದು. ಜಸ್ಟ್ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ಅಜ್ಜಿ ಈ ಒಂದು ಹಾಸ್ಪಿಟಲ್ ಬಗ್ಗೆ ರಿವ್ಯೂ ಕೊಟ್ಟಿದ್ರು. ನಿಜವಾಗ್ಲೂ ಕಣ್ಣಲ್ಲಿ ನೀರ್ ತರಿಸುತ್ತೆ ಆ ವಿಡಿಯೋನ ನೋಡಿದ್ರೆ. ಸೊ ಆ ಸಾವಿನ ತುದಿಯನ್ನ ದಾಟಿ ಅವರು ಮತ್ತೆ ಪುನರ್ಜನ್ಮವನ್ನ ಪಡ್ಕೊಂಡು ಬಂದಿದ್ದೀನಿ ನಾನಿವತ್ತು. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಂತ ಹೇಳಿ ತುಂಬಾನೇ ಕಣ್ಣೀರ್ ಹಾಕ್ತಾ ಇದ್ರು. ಅವ್ರು ಕಣ್ಣೀರ್ ಹಾಕೋದ್ ನೋಡಿ ನನಗೆ ಗೊತ್ತಿಲ್ದಂಗೆ ನನಗೂ ಅಳೋ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮೇಡಮ್ ನಮಸ್ತೆ, ನನ್ನ ಹೆಸರು ಅನಿತಾ ಶಮಂತ್ ಅಂತ ಹೇಳ್ಬಿಟ್ಟು. ನಾನು ತುಂಬಾ ಬೇರೆ ಬೇರೆ ಟ್ರೀಟ್ಮೆಂಟ್ ಗಳ ಬಗ್ಗೆ ಕೇಳಿದ್ದೀನಿ, ಆದ್ರೆ ಈ ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಅಂದ್ರೆ ಏನು, ಅದ್ರದ್ದು ವಿಶೇಷತೆ ಏನು ಅಂತ ಹೇಳಿ ನಾನು ತಿಳ್ಕೊಬೇಕು ಮ್ಯಾಮ್. ರಸಾಯನ ಆಯುರ್ವೇದ ಅಥವಾ ರಸಾಯನ ಥೆರಪಿ ಅಂದ್ರೆ ರೆಜುವಿನೇಷನ್ ಥೆರಪಿ ಅಂತೀವಿ. ನಮ್ಮನ್ನ ಸೆಲ್ಸ್ಗಳನ್ನ ರೆಜುವಿನೇಟ್ ಮಾಡಿ, ಧಾತುಗಳ ಪೋಷಣೆ ಮಾಡಿ, ಇಮ್ಯುನಿಟಿ ಬೂಸ್ಟಪ್ ಮಾಡಿ ಮಾಡೋ ಟ್ರೀಟ್ಮೆಂಟಿಗೆ ರಸಾಯನ ಥೆರಪಿ ಅಂತ ಹೇಳ್ತೀವಿ. ಒಳಗಡೆ ನಾರ್ಮಲ್ ಸೆಲ್ಸ್ ಇಂದ ಕೆಲಸ ಆಗೋದ್ರಿಂದ ರಸಾಯನ ಥೆರಪಿಲಿ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಆಯುರ್ವೇದ ಅಂತ ಹೇಳಿದ್ರೆ ಎಷ್ಟೋ ಜನಗಳು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಏನಾದ್ರೂ ಈ ತರ ಕ್ಯಾನ್ಸರ್ಗಳು ಇಷ್ಟು ದಿನದಲ್ಲಿ ರಿಡ್ಯೂಸ್ ಆಗುತ್ತೆ ಅಂತ ಏನಾದ್ರೂ ಇದೆಯಾ? ವಿ ಕೆನಾಟ್ ಸೇ ಲೈಕ್ ಅಬ್ರಪ್ಟ್ಲಿ 4 ತಿಂಗಳು 6 ತಿಂಗಳು 8 ತಿಂಗಳು ಇಲ್ಲ 1 ತಿಂಗಳಲ್ಲೇ ಆಗ್ಬಿಡುತ್ತೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಬಿಕಾಸ್ ಅವ್ರು ಯಾವ ಸ್ಟೇಜಲ್ಲಿ ಬರ್ತಾರೆ, ಫಸ್ಟ್ ಥಿಂಗ್, ಯಾವ ಏಜಲ್ಲಿ ಇದ್ದಾರೆ, ಸೆಕೆಂಡ್ ಥಿಂಗ್, ಇದು ರೆಕರೆನ್ಸಾ ಇಲ್ಲ ಫಸ್ಟ್ ಟೈಮ್ ಬಂತಾ ಅವ್ರಿಗೆ ಅನ್ನೋದು ಮೂರನೇ ವಿಷಯ. ಅವ್ರು ಏನು ಅಭ್ಯಾಸಗಳಿಂದ ಬಂತ, ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂತ, ಇಲ್ಲ ಯಾವ ಪಾರ್ಟ್ ಆಫ್ ದ ಬಾಡಿಯಲ್ಲಿ ಬಂದಿದೆ, ಇದೆಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ವಿ ಕೆನಾಟ್ ಕ್ವಾಂಟಿಫೈ ಇಟ್, ಬಟ್ ವಿ ಎಕ್ಸ್ಪೆಕ್ಟ್ ದ ರಿಸಲ್ಟ್ಸ್ ಅಟ್ಲೀಸ್ಟ್ ವಿತ್ ಇನ್ 6 months ಆಫ್ ಜರ್ನಿ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಕೆಲವ್ರಿಗೆ ಅದಕ್ಕೆ ಮುಂಚೆನೇ ಕ್ಲಿಯರ್ ಆಯಿತು, ಸ್ಕ್ಯಾನ್ಸ್ ಎಲ್ಲ ಬಂತು ಅಂದರೂ ಕೂಡ ವಿ ಹ್ಯಾವ್ ಸ್ಟಾಪ್ ದ ಮೆಡಿಸಿನ್ಸ್. ಆ ಥರ ಏನಿರಲ್ಲ. ಸೊ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಇದ್ರ ಬಗ್ಗೆ ಬೇಕು ಅಥವಾ ಈ ಹಾಸ್ಪಿಟಲ್ ಬಗ್ಗೆ ನಿಮಗೆ ಗೊತ್ತಾಗಬೇಕು, ಅಡ್ರೆಸ್, ಫೋನ್ ನಂಬರ್ ಅಂತ ಹೇಳಿದ್ರೆ ನಾನು ಕಂಪ್ಲೀಟ್ ಅಡ್ರೆಸ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ 4 ಜನಕ್ಕೆ ನೀವು ಶೇರ್ ಮಾಡಿದ್ರೆ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು.